ಮಳೆ ಅಭಿವೃದ್ಧಿಯ ಸಂಕೇತ. ಮಳೆ ಕೆಲವೊಂದಷ್ಟು ಗ್ರಾಮಗಳಲ್ಲಿ ಕೆಲ ಮೂಲಭೂತ ಸೌಕರ್ಯವನ್ನು ವಂಚಿತರನ್ನಾಗಿ ಮಾಡಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆರಾಯನ ಅವಾಂತರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಕಗ್ಗತ್ತಲಲ್ಲಿ ಕೊಟ್ಟಿಗೆ ಹಾರದ ತರುವೆ ಗ್ರಾಮದ ಜನ ವಾಸ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. 4 ದಿನದಿಂದ ಕರೆಂಟೇ ಇಲ್ಲದೆ ಪರದಾಡ್ತಾ ಇದ್ದಾರೆ ಇವರೆಲ್ಲ. ಮೆಸ್ಕಾಂಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಇಲಾಖೆ ಸಿಬ್ಬಂದಿಗಳು ಬಂದು ಅಲ್ಲಿ ಸರಿಪಡಿಸೋ ಕೆಲಸವನ್ನು ಮಾಡ್ತಾ ಇಲ್ಲ. ಬೇಸತ್ತು ಗ್ರಾಮಸ್ಥರೇ ಲೈನ್ ವೈರ್ಗಳು ಎಲ್ಲೆಲ್ಲಿ ಕಟ್ಟಾಗ್ಬಿಟ್ಟಿದೆ, ಯಾವ್ಯಾವ ಕಂಬಗಳು ತುಂಡಾಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋ ಕೆಲಸವನ್ನ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ, ವಾಲಂಟಿಯರ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಇದು ಚಾರ್ಮಾಡಿ ಘಾಟ್ಗೆ ಹೊಂದಿಕೊಂಡಂತೆ ಇರುವಂತಹ ತರುವೆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಮಾಹಿತಿ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದೀವಿ. ಅಲ್ಲಲ್ಲಿ ಈ ತರ ಕರೆಂಟ್ ಕಂಬಗಳೆಲ್ಲ ಬಿದ್ದಿದೆ, ಸೊ ವೈರ್ಗಳು ಕಟ್ಟಾಗಿದೆ, ಕನೆಕ್ಷನ್ ಇಲ್ಲ. ಈಗ ಇಲಾಖೆಗೆ ಫೋನ್ ಮಾಡಿದ್ರು, ಮೆಸ್ಕಾಂ ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಐಡೆಂಟಿಫೈ ಮಾಡಬೇಕಾಗತ್ತೆ, ಸಿಬ್ಬಂದಿಗಳನ್ನು ಕಳಿಸ್ಕೊಡ್ಬೇಕಾಗತ್ತೆ. ಅವ್ರಿಗೂ ಸವಾಲೇ ಅದು. ಕಾಫಿನಾಡ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳೋದ್ರ ಜೊತೆ ಗ್ರಾಮೀಣ ಭಾಗದಲ್ಲಿ 4-5 ದಿನಗಳಿಂದ ಜನಸಾಮಾನ್ಯರು ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಗ್ರಾಮದಲ್ಲಿದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತರುವೆ ಗ್ರಾಮದ ಸದ್ಯದ ಪರಿಸ್ಥಿತಿ ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಈಗಾಗಲೇ ವಿದ್ಯುತ್ ಕಂಬಗಳು ಕೂಡ ಸಾಲಾಗಿ ಬಿದ್ದಿರುವಂಥದ್ದು. ಅಂತಂದರೆ ಏನು ಕಳೆದ 4-5 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಇದೀಗ ವಿದ್ಯುತ್ ಮರಗಳ ಮೇಲೆ ಅಂದರೆ ವಿದ್ಯುತ್ ತಂತಿ ಮೇಲೆ ಮರಗಳು ಬಿದ್ದು ಈಗ ಸಂಪೂರ್ಣವಾಗಿ ವಿದ್ಯುತ್ ಸಂಪರ್ಕ ಇಲ್ದಂಗೆ ಆಗಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ತಂತಿ ಕಂಬಗಳು ಈಗಾಗಲೇ ಸಂಪೂರ್ಣವಾಗಿ ಬಾಗಿರುವಂಥದ್ದು ಮತ್ತು ವಿದ್ಯುತ್ ತಂತಿನೂ ಕೂಡ ಹರಿದು ಬಿದ್ದಿರುವಂಥದ್ದು. ಹಾಗಾಗಿ ಕಳೆದ 4-5 ದಿನಗಳಿಂದ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿರುವಂಥ ಈ ಭಾಗದ ಅಂದರೆ ತರುವೆ ಗ್ರಾಮದ ಜನಸಾಮಾನ್ಯರೇ ಕೂಡ ಈಗ ಸುರಿಯುವಂಥ ಮಳೆಯಲ್ಲೂ ಕೂಡ ಈಗಾಗಲೇ ಏನು ವಿದ್ಯುತ್ ತಂತಿಗೆ ಅಡ್ಡಾಗಿರುವಂಥ ಮರಗಳನ್ನು ಕಡಿಯುವಂಥ ಕೆಲಸನ ಮಾಡ್ತಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಸುಮಾರು 4-5 ಜನ ಈಗ ಮರಗಳನ್ನು ಕಡಿತಾ ಇರುವಂಥದ್ದು. ಯಾಕೆಂತಂದರೆ ಈಗ ಒಂದು ವೇಳೆ ಮತ್ತೆ ಲೈನನ್ನು ದುರಸ್ತಿ ಮಾಡಿದ್ರೂ ಕೂಡ ಮುಂದಿನ ಇನ್ನು ಮಳೆಗಾಲ ಮುಂಗಾರು ಮಳೆ ಅಧಿಕೃತವಾಗಿ ಇನ್ನೂ ಆರಂಭನೇ ಆಗಿಲ್ಲ, ಆಗಲೇ ಈ ಮಟ್ಟದ ಅನಾಹುತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಿನ್ಯಾವ ರೀತಿಯಾದಂಥ ಒಂದು ಅನಾಹುತ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ವಿದ್ಯುತ್ ಸಂಪರ್ಕನ ದುರಸ್ತಿ ಮಾಡೋದಕ್ಕಿಂತ ಮುಂಚೆ ಈ ಭಾಗದ ಅಂತಂದರೆ ಈ ಊರಿನ ಸುಮಾರು 7-8 ಜನರು ವಿದ್ಯುತ್ ತಂತಿಗೆ ಏನೇನು ಅಡ್ಡ ಇರುತ್ತೆ ಅಂದರೆ ಮರ ಕೊಂಬೆಗಳು ಮತ್ತು ಮರಗಳು ಏನು ಅಡ್ಡ ಇದೆ ಅವೆಲ್ಲವನ್ನೂ ಕೂಡ ಅವರೇ ಒಂದು ಶ್ರಮದಾನದ ಮೂಲಕ ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಿರುವಂಥದ್ದು. ಏಕೆಂತಂದರೆ ಈ ಭಾಗದಲ್ಲೂ ಕೂಡ ಕಳೆದ 4-5 ದಿನಗಳಿಂದ ಕರೆಂಟ್ ಇಲ್ಲ, ಎಲ್ಲರೂ ಕೂಡ ಕತ್ತಲಲ್ಲಿ ಇರುವಂಥದ್ದು. ಮೊಬೈಲ್ ಕೂಡ ಚಾರ್ಜ್ ಇಲ್ಲ, ಟಿ ವಿ ಇಲ್ಲ, ಮಿಕ್ಸಿನೂ ಇಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗೀಡಾಗಿರುವಂಥ ಜನಸಾಮಾನ್ಯರು ರಾತ್ರಿ ಹೊತ್ತು ಕತ್ತಲಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಒಂದು ಕಡೆ ಸಾಕಷ್ಟು ಬೀಸ್ತಿರುವಂಥ ಗಾಳಿ, ಮತ್ತೊಂದು ಕಡೆ ಸುರಿತಿರುವಂಥ ಮಳೆ. ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಏನಾರ ಅಕ್ಕಪಕ್ಕ ಆಗಲಿ ಅಥವಾ ಮನೆಯೊಳಗಡೆ ಏನಾರ ಅನಾಹುತ ಆದರೂ ಕೂಡ ಅದನ್ನು ಕೂಡ ನೋಡೋಕ್ಕಾಗದಲೇ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈ ಒಂದು ವಿದ್ಯುತ್ ತಂತಿಯನ್ನು ದುರಸ್ತಿ ಮಾಡೋದಕ್ಕಿಂತ ಮುಂಚೆ ಊರಿನ ಗ್ರಾಮಸ್ಥರೇ ಶ್ರಮದಾನದ ಮೂಲಕ ವಿದ್ಯುತ್ ತಂತಿಗೆ ಅಡ್ಡಲಾಗಿರುವಂಥ ಮರಗಳನ್ನೆಲ್ಲವನ್ನು ಕೂಡ ಕಡಿದು ಹಾಕ್ತಾ ಇರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.